ನಮಸ್ಕಾರ ಎಲ್ಲರಿಗೂ. ನಮ್ಮ ಯೂಟ್ಯೂಬ್ ಚಾನೆಲ್ ಕಲಾತ್ಮಕ ಚಿತ್ರಣಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಗೆಲ್ಲರಿಗೂ ಮಹಾಭಾರತ ಅಂದ್ರೆ ಏನು ಅಂತ ಗೊತ್ತು. ಆದ್ರೆ ಮಹಾಭಾರತ ಯಾಕೆ ಇಷ್ಟೊಂದು ಮಹತ್ವ ಪಡೆದಿದೆ, ಯಾಕೆ ಸಾವಿರಾರು ವರ್ಷಗಳಾದ್ರೂ ಅದರ ಕಥೆಗಳು ಇನ್ನೂ ಜೀವಂತವಾಗಿದೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ. ಇದೊಂದು ಕೇವಲ ಧರ್ಮ ಅಧರ್ಮಗಳ ನಡುವೆ ನಡೆದ ಯುದ್ಧದ ಕಥೆಯಲ್ಲ. ಇದು ಮಾನವನ ಜೀವನವನ್ನ ಸಂಪೂರ್ಣವಾಗಿ ಅರ್ಥ ಮಾಡಿಕೊಡುವ ಒಂದು ಮಹಾಗ್ರಂಥ ಅಂತಾನೆ ಹೇಳಬಹುದು. ಮಾನವ ಕುಲದ ಹಿತಕ್ಕಾಗಿ ಮಹರ್ಷಿ ವ್ಯಾಸರು ರಚಿಸಿದ ಈ ಮಹಾಕಾವ್ಯವನ್ನ ಓದಿದ್ರೆ ಜೀವನದ ಎಲ್ಲ ಮುಖಗಳು ನಮಗೆ ಸ್ಪಷ್ಟವಾಗುತ್ತೆ. ರಾಜರು, ಋಷಿಗಳು, ಯೋಧರು, ಭಕ್ತರು, ದುಷ್ಟರು, ಸಜ್ಜನರು, ಮಾನವನ ಎಲ್ಲ ಸ್ವಭಾವಗಳು ಇದರಲ್ಲಿ ಕಾಣಿಸುತ್ತೆ. ಅದಕ್ಕೆ ಮಹಾಭಾರತವನ್ನ ಕೆಲವರು ಕೇವಲ ಕಥೆ ಎಂದು ಅಲ್ಲ, ಜೀವನದ ಪ್ರತಿಬಿಂಬ ಎಂದೇ ಕರೀತಾರೆ. ಈ ಮಹಾಗ್ರಂಥದಲ್ಲಿ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ 4 ಪುರುಷಾರ್ಥಗಳ ಸಾರ ಅಡಗಿದೆ. ಜೀವನದಲ್ಲಿ ಹೇಗೆ ನಡೆಯಬೇಕು, ಹೇಗೆ ನಿರ್ಧಾರವನ್ನ ತೆಗೆದುಕೊಳ್ಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಸರಳ ಕಥೆಗಳ ಮೂಲಕ ಹೇಳ್ತಾ ಹೋಗುತ್ತೆ. ಅದಕ್ಕೆ ಇದನ್ನ ಪಂಚಮ ವೇದ ಎಂದು ಕೂಡ ಕರೀತಾರೆ. ಅಂದ್ರೆ ವೇದಗಳಷ್ಟೇ ಪವಿತ್ರ ಜ್ಞಾನವನ್ನ ಒಳಗೊಂಡ ಗ್ರಂಥ ಇದು ಅಂತ ಅರ್ಥ. ಮಹಾಭಾರತದ ಇನ್ನೊಂದು ವಿಶೇಷತೆ ಅಂದ್ರೆ ಇದರ ಪಾತ್ರಗಳು. ಇಲ್ಲಿ ಯಾರೂ ಸಂಪೂರ್ಣ ದೇವರುಗಳಂತೆಯೂ ಅಲ್ಲ ಅಥವಾ ರಾಕ್ಷಸರಂತೆಯೂ ಇಲ್ಲ. ಪ್ರತಿಯೊಬ್ಬ ಪಾತ್ರದಲ್ಲೂ ಒಳ್ಳೆಯ ಗುಣಗಳು ಇವೆ, ದೋಷಗಳು ಇವೆ. ಇದೇ ಅದರ ನಿಜವಾದ ಶಕ್ತಿ. ಇದರಿಂದ ನಮಗೆ ತಿಳಿಯೋದೇನೆಂದ್ರೆ ಮಾನವನ ಜೀವನ ಅನ್ನೋದು ಬರೀ ಕಪ್ಪು ಬಿಳುಪು ಅಲ್ಲ, ಹಲವಾರು ಬಣ್ಣಗಳ ಸಂಗಮ ಅಂತ. ಅಧರ್ಮ ಎಷ್ಟೇ ಬಲವಾಗಿದ್ರೂ ಅದು ಕೊನೆಗೆ ಸೋಲುತ್ತೆ. ಕೌರವರು ತಮ್ಮ ಅಹಂಕಾರ, ದುರಾಸೆ, ಹಗೆ ಮತ್ತು ಅನ್ಯಾಯದಿಂದ ತಮ್ಮನ್ನೇ ನಾಶ ಮಾಡಿಕೊಂಡ್ರು. ಇದು ನಮಗೆ ಒಂದು ದೊಡ್ಡ ಪಾಠವನ್ನ ಕೊಡುತ್ತೆ. ಶಕ್ತಿ ಇದ್ದರೆ ಸಾಕಾಗಲ್ಲ, ಸತ್ಯವೂ ಇರಬೇಕು. ಪಾಂಡವರು ಸತ್ಯದಿಂದ ನಡೆದುಕೊಂಡ್ರು, ಅವರಿಗೆ ಕಷ್ಟ ತಪ್ಪಿರಲಿಲ್ಲ. ಆದರೆ ಕೊನೆಗೆ ಅವರಿಗೆ ಜಯ ಹೀಗೆ ಮಹಾಭಾರತದ ಅತ್ಯಂತ ಮಹತ್ವದ ಭಾಗಗಳಲ್ಲಿ ಭಗವದ್ಗೀತೆ ಒಂದು. ಯುದ್ಧ ಭೂಮಿಯಲ್ಲಿ ಸಂಶಯದಲ್ಲಿ ಮುಳುಗಿದ್ದಂತಹ ಅರ್ಜುನನಿಗೆ ಶ್ರೀಕೃಷ್ಣನು ನೀಡಿದ ಉಪದೇಶಗಳು ಕೇವಲ ಅವನಿಗಷ್ಟೇ ಅಲ್ಲ, ಇಡೀ ಮಾನವ ಕುಲಕ್ಕೆ ಮಾರ್ಗದರ್ಶಕ. ಜೀವನದಲ್ಲಿ ಗೊಂದಲ ಆದಾಗ, ಮನಸ್ಸು ದಿಗ್ಭ್ರಮೆಯಾದಾಗ ಏನ್ ಮಾಡಬೇಕು ಅನ್ನೋದಕ್ಕೆ ಗೀತೆಯಲ್ಲಿ ಉತ್ತರ ಸಿಗುತ್ತೆ ನಮಗೆ. ಈ ಮಹಾಕಾವ್ಯವು ಕೇವಲ ಧರ್ಮದ ಮಹತ್ವವನ್ನೇ ಹೇಳೋದಿಲ್ಲ, ಅದು ಸಮಾಜದ ಸ್ಥಿತಿ, ರಾಜಕೀಯ ನೀತಿ, ಕುಟುಂಬ ಸಂಬಂಧಗಳು ಮತ್ತು ಮಾನವೀಯ ಮೌಲ್ಯಗಳನ್ನು ವಿವರಿಸುತ್ತೆ. ರಾಜನಾಗಿ ಹೇಗೆ ಆಡಳಿತ ನಡೆಸಬೇಕು, ಸ್ನೇಹಿತನಾಗಿ ಹೇಗೆ ನಡೆದುಕೊಳ್ಬೇಕು, ಶತ್ರುವನ್ನ ಹೇಗೆ ಎದುರಿಸಬೇಕು, ಇದೆಲ್ಲದರ ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತೆ. ಮಹಾಭಾರತದ ಪಾತ್ರಗಳು ನಮಗೆ ಮುಖ್ಯವಾದ ಮತ್ತೊಂದು ಸಂದೇಶವನ್ನು ಕೊಡುತ್ತೆ. ಲೋಭ, ಅಹಂಕಾರ, ಹಗೆ ಇವು ಮನುಷ್ಯನನ್ನ ನಿಧಾನವಾಗಿ ನಾಶದ ಕಡೆಗೆ ಕರೆದೊಯ್ಯುತ್ತೆ. ಕೌರವರ ಕತೆ ಕೂಡ ಅದಕ್ಕೆ ಒಂದು ದೊಡ್ಡ ಉದಾಹರಣೆ. ಅವರ ಬಳಿ ಸಂಪತ್ತಿತ್ತು, ಸೇನೆ ಇತ್ತು, ಅಧಿಕಾರ ಇತ್ತು, ಆದರೆ ಧರ್ಮ ಮಾತ್ರ ಇರಲಿಲ್ಲ. ಕೊನೆಗೆ ಅವರಿಗಿದ್ದ ಎಲ್ಲವೂ ನಾಶ ಆಗೋದು. ಇದರ ವಿರುದ್ಧವಾಗಿ ಪಾಂಡವರು ಸಂಕಷ್ಟದಲ್ಲೇ ಬದುಕಿದ್ರು, ಕಾಡಲ್ಲಿ ತಿರುಗಿದ್ರು, ಅನ್ಯಾಯ ಅನುಭವಿಸಿದ್ರು, ಅವಮಾನ ಸಹಿಸಿಕೊಂಡ್ರು. ಆದರೂ ಅವರು ಧರ್ಮವನ್ನು ಬಿಟ್ಟಿರಲಿಲ್ಲ. ಇದರಿಂದ ಮಹಾಭಾರತ ನಮಗೆ ಹೇಳೋದು, ಸತ್ಯದ ಮಾರ್ಗ ಕೆಲವೊಮ್ಮೆ ಕಷ್ಟ ಆಗಬಹುದು, ಆದರೆ ಅಂತಿಮವಾಗಿ ಜಯ ಅದಕ್ಕೆ ಸಿಕ್ಕೇ ಸಿಗುತ್ತೆ. ಇನ್ನೊಂದು ವಿಶೇಷತೆ ಅಂದರೆ ಈ ಗ್ರಂಥವು ಕೇವಲ ಪುರಾತನ ಕಾಲಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಇಂದಿನ ಕಾಲದಲ್ಲೂ ಅದರ ಪಾಠಗಳು ಅಷ್ಟೇ ಪ್ರಸ್ತುತ. ಕುಟುಂಬದಲ್ಲಿ ಕಲಹ ಉಂಟಾದಾಗ, ಸ್ನೇಹದಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ಅಥವಾ ಜೀವನದಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದಾಗ ಮಹಾಭಾರತದ ಕಥೆಗಳು ನಮಗೆ ಮಾರ್ಗ ತೋರಿಸುತ್ತೆ. ಮಹಾಭಾರತವನ್ನ ಓದುವಾಗ ನಾವು ಗಮನಿಸುವ ಮತ್ತೊಂದು ಸಂಗತಿ ಏನಂದ್ರೆ, ಪ್ರತಿಯೊಂದು ಘಟನೆಗೂ ಒಂದು ಕಾರಣ ಇದೆ. ಯಾವುದೂ ಕಾರಣ ಇಲ್ಲದೆ ನಡೆಯೋದಿಲ್ಲ. ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮ ಕೊಡಬಹುದು. ಇದೇ ಜೀವನದ ಸತ್ಯ. ನಮ್ಮ ಪ್ರತಿಯೊಂದು ಕಾರ್ಯವು ಭವಿಷ್ಯದಲ್ಲಿ ಫಲ ಕೊಡುತ್ತೆ ಅನ್ನೋದನ್ನ ಈ ಕತೆ ಸ್ಪಷ್ಟವಾಗಿ ತೋರಿಸುತ್ತೆ. ಇನ್ನೊಂದು ಏನಂದ್ರೆ, ಈ ಮಹಾಕಾವ್ಯದಲ್ಲಿ ಕೇವಲ ಯುದ್ಧದ ವರ್ಣನೆ ಮಾತ್ರ ಅಲ್ಲ, ಇದರಲ್ಲಿ ಭಕ್ತಿ ಇದೆ, ಜ್ಞಾನ ಇದೆ, ನೀತಿ ಇದೆ, ತ್ಯಾಗ ಇದೆ, ಪ್ರೀತಿ ಇದೆ, ಕರ್ತವ್ಯ ಇದೆ. ಒಂದು ಮನುಷ್ಯನ ಜೀವನಕ್ಕೆ ಬೇಕಾಗಿರುವ ಎಲ್ಲಾ ಗುಣಗಳು ಇದರೊಳಗೆ ಅಡಗಿದೆ. ಅದಕ್ಕೆ ಮಹಾಭಾರತವನ್ನ ಓದಿದವರು ಹೇಳ್ತಾರೆ, ಇದು ಒಂದು ಕತೆ ಅಲ್ಲ, ಅನುಭವ. ಇದನ್ನ ತಿಳಿದವರು ಹೇಳುತ್ತಾರೆ, ಇದು ಗ್ರಂಥ ಅಲ್ಲ, ಒಂದು ನಮ್ಮ ಜೀವನದ ಮಾರ್ಗದರ್ಶಿ ಅಂತ. ಮಹಾಭಾರತದ ಮೂಲ ಸಂದೇಶ ಏನಂದ್ರೆ, ಧರ್ಮವೇ ಶಾಶ್ವತ, ಅಧರ್ಮ ಎಷ್ಟು ಬಲವಾದರೂ ಅದು ಉಳಿಯೋದಿಲ್ಲ. ಸತ್ಯದ ಮಾರ್ಗ ನಿಧಾನವಾದರೂ ಅದು ಅಂತಿಮವಾಗಿ ಜಯ ಸಾಧಿಸುತ್ತೆ. ಆದ್ರಿಂದಲೇ ಸಾವಿರಾರು ವರ್ಷಗಳಾದರೂ ಮಹಾಭಾರತದ ಮಹಿಮೆ ಇನ್ನೂ ಕಡಿಮೆಯಾಗಿಲ್ಲ. ಕಾಲ ಬದಲಾಗಬಹುದು, ಜನರು ಬದಲಾಗಬಹುದು, ಸಮಾಜ ಕೂಡ ಬದಲಾಗುತ್ತೆ, ಆದರೆ ಈ ಮಹಾಕಾವ್ಯದ ಸತ್ಯಗಳು ಎಂದಿಗೂ ಬದಲಾಗೋದಿಲ್ಲ. ಹೀಗಾಗಿ ಮಹಾಭಾರತವನ್ನ ತಿಳಿದುಕೊಳ್ಳೋದು ಅಂದರೆ
ಅದರ ಪಾತ್ರಗಳನ್ನು ಅರಿತುಕೊಳ್ಳೋದು ಅಂದರೆ ಕೇವಲ ಒಂದು ಕತೆ ಕೇಳಿದಂತೆ ಅಲ್ಲ, ಅದು ಜೀವನವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಪ್ರಯಾಣ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ. ಅಲ್ಲಿಯವರೆಗೂ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.